ತತ್ಸತ್. ನಾನು ಭಗವದ್ಗೀತೆ 3ನೇ ಅಧ್ಯಾಯ ಓದ್ತಾ ಇದ್ದೆ. ಆ 3ನೇ ಅಧ್ಯಾಯದಲ್ಲಿ ಕೃಷ್ಣ ಜಗಚ್ಚಕ್ರವನ್ನು ನಿರೂಪಣೆ ಮಾಡ್ತಾನೆ. ಅದರಲ್ಲಿ ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ, ಯಜ್ಞಾದ್ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ ಅಂತ ಜಗಚ್ಚಕ್ರವನ್ನು ನಿರೂಪಣೆ ಮಾಡ್ತಾನೆ. ಈ ಜಗಚ್ಚಕ್ರ ಇಡೀ ಜಗತ್ತಿಗೆ ಸಂಬಂಧಪಟ್ಟಿದೆಯಾ ಅಥವಾ ಭಾರತಕ್ಕೆ ಮಾತ್ರ ಸಂಬಂಧಪಟ್ಟಿದೆಯಾ? ಯಾಕೆಂದ್ರೆ ಆ ಜಗಚ್ಚಕ್ರದ ಲಕ್ಷಣ ಭಾರತದಲ್ಲಿ ಮಾತ್ರ ಇದೆ. ಮಳೆ ಬೆಳೆ ಆಗೋದು ಭಾರತದಿಂದ ಬೇರೆ ದೇಶಗಳಲ್ಲೂ ಕೂಡ ಮಳೆ ಬೆಳೆ ಆಗತ್ತೆ, ಭಾರತದಲ್ಲಿ ಮಾತ್ರ ಯಜ್ಞ ಆಗುತ್ತೆ. ಹಾಗಾದ್ರೆ ಏನದು ಜಗಚ್ಚಕ್ರ? ಅಲ್ಲಿ ಯಜ್ಞ ಆಗೋದಿಲ್ಲ, ಬೇರೆ ದೇಶಗಳಲ್ಲಿ, ಪಾಕಿಸ್ತಾನದಲ್ಲಿ ಯಜ್ಞ ಆಗೋದಿಲ್ಲ, ಇರಾನ್, ಇಸ್ರೇಲ್ ಯಜ್ಞದ ಹೆಸರೇ ಇಲ್ಲ. ಅಮೆರಿಕಾದಲ್ಲಿ ನಮ್ಮವ್ರು ಹೋಗಿ ಮಾಡಬಹುದು. ಈಗ ಅಲ್ಲೆಲ್ಲ ಮಳೆ ಆಗತ್ತಲ್ಲ, ಬೆಳೆ ಆಗತ್ತಲ್ಲ, ಮತ್ತೆ ಜಗಚ್ಚಕ್ರ ಅಲ್ಲೆಲ್ಲ ನಡೀತಾ ಇದೆ. ಮೊದಲು ಜಗಚ್ಚಕ್ರ ಹೇಗೆ ಅಂತ ನಿರೂಪಣೆ ಮಾಡಿಬಿಡ್ತೇನೆ, ಆಮೇಲೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಅನ್ನದ್ಭವಂತಿ ಭೂತಾನಿ, ಅನ್ನದಿಂದ ಜೀವರ ಪ್ರವೃತ್ತಿ, ಉತ್ಪತ್ತಿ ಎಲ್ಲ. ಅನ್ನ ಆಗೋದು ಪರ್ಜನ್ಯಾತ್, ಮಳೆಯಿಂದ. ಮಳೆ ಆಗೋದು ಯಜ್ಞದಿಂದ. ಯಜ್ಞ ಮಾಡಬೇಕಾದ್ರೆ ಬೇರೆ ಬೇರೆ ಕ್ರಿಯೆಗಳು ಬೇಕು. ಕ್ರಿಯೆ ಮಾಡಲಿಕ್ಕಾಗೋದು ದೇವರ ಅನುಗ್ರಹದಿಂದ. ದೇವರನ್ನು ತಿಳಿಯೋದು ವೇದದಿಂದ. ವೇದ ಜೀವಿಗಳ ಬಾಯಲ್ಲಿ ಬರುತ್ತೆ. ಇದು ಚಕ್ರ. ಇಲ್ಲಿ ನಿನ್ನ ಪ್ರಶ್ನೆ ಯಜ್ಞಾದ್ಭವತಿ ಪರ್ಜನ್ಯ ಅಂತ ಇದೆ. ಮಳೆ ಮೊದಲಾದವುಗಳಾಗೋದು ಯಜ್ಞದಿಂದ, ಬೇರೆ ಕಡೆ ಯಜ್ಞ ಆಗಲ್ಲ ಅಂತ. ಭಾರತದಲ್ಲೂ ಬೇರೆ ಎಲ್ಲಾ ಕಡೆ ಯಜ್ಞ ಆಗೋದಿಲ್ಲ, ಎಲ್ಲರೂ ಯಜ್ಞ ಮಾಡೋದಿಲ್ಲ. ಹಳೆ ಕಾಲದಲ್ಲಾದ್ರೆ ತುಂಬಾ ಜನ ಯಜ್ಞ ಮಾಡ್ತಾ ಇದ್ರು, ಈಗಂತೂ ಯಜ್ಞದ ಹೆಸರೇ ಇಲ್ಲ. ಅದೇ ಯಜ್ಞ ಅನ್ನೋ ಶಬ್ದಕ್ಕೆ ಒಂದು ಕುಂಡ ಇರಬೇಕು, ಅಲ್ಲಿ ಒಬ್ಬ ಪುರೋಹಿತ ಇರಬೇಕು, ಅಲ್ಲೊಂದು ಬೆಂಕಿ ಇರಬೇಕು. ಈ ತರಹದ ಕಲ್ಪನೆಗಳಲ್ಲಿ ಮಾತ್ರ ಯಜ್ಞ ಅಂತ ಇಟ್ಟುಕೊಂಡ್ರೆ ನೀನು ಹೇಳಿದ ಪ್ರಶ್ನೆ ಸರಿ. ಆದರೆ ಯಜ್ಞ ಅಂದ್ರೆ ಅವರವರ ಕರ್ತವ್ಯ ಅಂತ. ಏವಂ ಬಹುವಿಧ ಯಜ್ಞಾ ವಿತತಾ ಬ್ರಹ್ಮಣೋ ಮುಖೇ ಅಂತ ಹೇಳಿ 4ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಹೀಗೆ ಬಹಳ ತರಹದ ಯಜ್ಞಗಳು ಇವೆ. ಅದರಲ್ಲಿ ಮಾನಸಿಕ ಯಜ್ಞವೂ ಹೌದು, ಅವರವರ ಕರ್ತವ್ಯ ಅನ್ನುವ ಯಜ್ಞವೂ ಒಂದಿದೆ. ಅದರಿಂದಾಗಿ ಯಜ್ಞ ಅಂದರೆ ದೇವರ ಪೂಜೆ. ಏನು ಅವರು ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಿಕೊಂಡು ಹೊಟ್ಟೆ ಬಟ್ಟೆಗಳಿಗೆ ದುಡಿದು ಆಮೇಲೆ ಉಳಿದದ್ದನ್ನ ದೇವರಿಗೆ ಸಮರ್ಪಣೆ ಮಾಡೋದು, ಪರೋಪಕಾರ ಅಂತ ಏನು ಮಾಡ್ತಾರೆ, ಅದು ಕೂಡ ಯಜ್ಞವೇ. ಭಾರತ ಬಿಟ್ಟು ಬೇರೆ ಕಡೆಗೆ ಹೋದರೆ ಯಜ್ಞ ಅಂದ್ರೆ ಇದು. ಭಾರತದ ಒಳಗಡೆ ಬಂದ್ರೆ ಯಜ್ಞ ಮಾಡಿದರೆ ಮಾತ್ರ ಮಳೆ ಆಗತ್ತೆ ಅಂತಲ್ಲ. ಯಜ್ಞಕ್ಕೆ ಕೆಲವೊಮ್ಮೆ ತೊಂದರೆ ಆದರೂ ಮಳೆ ಮಾಡ್ತಾರೆ. ಮಳೆಗೆ ಕೆಲವೊಮ್ಮೆ ತೊಂದರೆ ಆದರೂ ಕೂಡ ಯಜ್ಞವನ್ನು ಮಾಡಿಸೋದಿದೆ. ಮತ್ತೆ ಒಂದು ಕಾಲದಲ್ಲಿ ಆ ಭೂಭಾಗಗಳೆಲ್ಲ ಇಲ್ಲೇ ಇರಲಿಲ್ಲ. ಅತ್ಯಂತ ಪ್ರಾಚೀನ ಅಂದ್ರೆ ಇಲ್ಲಿದೆ. ಕೃಷ್ಣ ಹೇಳುವಾಗಲೂ ಕೂಡ ಅಮೇರಿಕಾ, ಆಸ್ಟ್ರೇಲಿಯಾ 5,000 ವರ್ಷಗಳ ಹಿಂದೆ ಎಲ್ಲಿರ್ಬೇಕವೆಲ್ಲ. ಇಲ್ಲಿ ಇರುವಷ್ಟು ಲೆಗಸಿ ಪರಂಪರೆ, ಪ್ರಾಚೀನ ಪರಂಪರೆ ಇಲ್ವೇ ಇಲ್ಲ ಅಲ್ಲಿ. ಅದರಿಂದಾಗಿ ಅವ್ರು ಏನೇನೋ ಸಿದ್ಧಾಂತ ಮಾಡಿದ್ರು. ಈ ಇತಿಹಾಸವನ್ನ, ಈ ಲೆಗಸಿಯನ್ನ ಮುರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದ್ರು, ಏನೇನೋ ಹೇಳಿದ್ರು, ಅವ್ರದೇ ಆದ ಒಂದು ಕಲ್ಪನೆಯನ್ನ ತಂದುಕೊಂಡ್ರು. ಅದೆಲ್ಲ ಇರಲಿ. ಅವಾಗಲೂ ಕೂಡ ಯಜ್ಞ ವ್ಯಾಪಕವಾಗಿ ಇತ್ತು ಕೃಷ್ಣ ಹೇಳುವಾಗ. ಆಯಿತು, ಕೃಷ್ಣನ ಕಾಲ ಸರಿಯಿತು,
ಈ ಭೂಮಿಯಿಂದ ಅವನು ಕಣ್ಮರೆಯಾದ, ಬುದ್ಧ ಬಂದ, ಬುದ್ಧನಿಂದಲೂ ಅನೇಕ ಸಂಗತಿಗಳು ಆಯ್ತು, ಮುಂದೆ ಹೋಯ್ತು. ಇನ್ನೇನು ಕಲ್ಕಿ ಬರೋನಿದ್ದಾನೆ. ಕೃಷ್ಣ ಬುದ್ಧರನ್ನ ನಾವು ನೋಡಿದ್ದೇವೆ, ಇನ್ನು ಕಲ್ಕಿಯನ್ನು ನೋಡ್ಲಿಕ್ಕೆ ಒಂದು ಬಾಕಿ ಇದೆ. ಈ ಸಂದರ್ಭದಲ್ಲಿಯೂ ಯಜ್ಞ ಅನ್ನೋದಕ್ಕೆ ಇವತ್ತಿನ ಹಿನ್ನೆಲೆಯಲ್ಲಿ ಅರ್ಥ ನೋಡಿದರೂ ಯಜ್ಞ ಅಂದ್ರೆ ಅವ್ರ ಕರ್ತವ್ಯ. ಅವ್ರ ಕರ್ತವ್ಯ ಮಾಡ್ತೀರಾ, ದೇವರ ಪೂಜಾತ್ಮಕವಾಗಿ ಕರ್ತವ್ಯ ಮಾಡ್ತೀರಾ, ಮಳೆ ಬರುತ್ತೆ. ಇಲ್ವಾ, ಮಳೆ ಬರಲ್ಲ. ಅವೃಷ್ಟಿ ಆಗೋದು ಮೊದಲು ಅದೊಂದು ಭಯಾನಕ ಸಂಗತಿ. ಒಂದು ಕಾಲದಲ್ಲಿ ಅವೃಷ್ಟಿ ಆಯಿತು, ರಾಜನ ತಪ್ಪು ಅಂತ. ಈಗ ರಾಜ ಅಂತ ಒಬ್ಬ ಕಾನ್ಸ್ಟೆಂಟ್ ಆಗಿರೋದೇ ಇಲ್ಲ, ಬದಲಾಗ್ತಾ ಇರ್ತಾನೆ. ಪ್ರಜಾಪ್ರಭುತ್ವ ಅಲ್ಲ, ಪ್ರಜಾಪ್ರಭುತ್ವ ಹೋಯ್ತು. ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಿ ಆದ್ರೂ ಈ ನಮ್ಮ ಕಡೆಗೆ ಬೇರೆ ಯಾರೋ ರಾಜ ಅಂತ ಇರ್ತಾನೆ. ಅದು ಒಂದು. ಎರಡನೆಯದ್ದು, ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಜಗತ್ತಿನ ಮೇಲೆ ಆಗುವ ಸಮಸ್ಯೆಗಳಿಗೆ ಯಾರು ಜವಾಬ್ದಾರರಲ್ಲ. ಆಗ ಒಬ್ಬ ರಾಜ ಜವಾಬ್ದಾರ ಅಂತಿದ್ದ. ಏನಾದ್ರೂ ಈ ಪ್ರದೇಶದಲ್ಲಿ ಅವೃಷ್ಟಿ ಆಯ್ತು, ನೀನ್ ಸರಿ ಇಲ್ಲ ಅಂತ ರಾಜನ ಮೇಲೆ ತೋರಿಸ್ತಾ ಇದ್ರು. ಇವಾಗ ಅದು ಯಾವುದೂ ಇಲ್ಲ, ಯಾರಿಗೂ ಹೊಣೆ ಇಲ್ಲ, ಏನ್ ಬೇಕಾದ್ರೆ ಆಗಬಹುದು. ಇಂತಹ ಸಂದರ್ಭದಲ್ಲಿ ಅವರು ಯಜ್ಞವನ್ನು ಮಾಡೋದು ಅಥವಾ ತಾವು ಕರ್ತವ್ಯವನ್ನು ಮಾಡೋದು, ನೆಟ್ಟಿಗಿರೋದು, ಆ ಥರದ್ದೇನು ಮಾಡೋಲ್ಲ. ಈಗ ಒಂದು ಪುಸ್ತಕವೇ ಉಂಟು, ಎವರಿವನ್ ಲವ್ಸ್ ಡ್ರಾಟ್ ಅಂತ. ಬರವನ್ನ ಎಲ್ಲರೂ ಪ್ರೀತಿಸುತ್ತಾರೆ. ರಾಜಕಾರಣಿಗಳಿಗೆ ಬರ ಅನ್ನೋದೇ ಅವ್ರಿಗೆ ಮಳೆ. ಬರದ ಹೆಸರಿನಲ್ಲೇ ಹಣ ನಂಬ್ತಾರೆ. ಅವಾಗ ಹಾಗಿರ್ಲಿಲ್ಲ. ಕರ್ತವ್ಯ ಮಾಡಬೇಕಾಗೋದು, ನಮ್ಮ ಕರ್ತವ್ಯದಲ್ಲಿ ಎಲ್ಲಿ ಲೋಪ ಇದೆ ಅಂತ ನೋಡೋರು. ಇವತ್ತಿಗೂ ಕೂಡ ನಾವು ಮಳೆ ಬರದೇ ಇರೋದಕ್ಕೆ ಏನು ಕಾರಣ ಅಂತ ನೋಡ್ಕೊಳ್ತಾ ಇದ್ದೀವಿ. ಪರಿಸರವಾದಿಗಳು ಹೇಳ್ತಾ ಇದ್ದಾರೆ, ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಕೇಳುಗರಿಲ್ಲ. ಒಂದೆರಡು ದಿವಸ ಮಳೆ ಬಂದರೆ ಬೆಂಗಳೂರಿನವರೇ ಬೈತಾರೆ. ಅದರಿಂದಾಗಿ ಕೃಷ್ಣನ ಜಗಚ್ಚಕ್ರದ ಕಲ್ಪನೆಯಲ್ಲಿ, ಕಲ್ಪನೆ ಅಂತಂದ್ರೆ ಇಮ್ಯಾಜಿನೇಷನ್ ಅಂತ ಅರ್ಥ ಅಲ್ಲ, ಒಂದು ಅಮೂರ್ತವಾಗಿ ಕಟ್ಟಿಕೊಡುವುದನ್ನು ಕಲ್ಪನೆ ಅಂತ ಕರೀತಾರೆ. ಕೃಷ್ಣನ ಜಗಚ್ಚಕ್ರದ ನಡೆಯಲ್ಲಿ ದೇವರ ಪೂಜೆಯ ಪಾತ್ರ ಇದೆ, ದೇವರ ಮೇಲಿನ ಗೌರವದ ಪಾತ್ರವಿದೆ. ಅದನ್ನ ಅವನು ಹೇಳೋದು. ಯಜ್ಞ ಅಂದ್ರೆ ಇಲ್ಲಿ ವಿಸ್ತಾರವಾದ ಅರ್ಥದಲ್ಲಿ ತೆಗೆದುಕೊಳ್ಬೇಕು. ಯಜ್ಞ ಅನ್ನೋ ಶಬ್ದಕ್ಕೆ ಏನೇನೆಲ್ಲ ಅರ್ಥಗಳಿವೆ ಆ ಅರ್ಥದಲ್ಲಿ ತಗೊಳ್ಬೇಕು. ಆಗ ಈ ಜಗಚ್ಚಕ್ರ ಇಡೀ ಬ್ರಹ್ಮಾಂಡಕ್ಕೆ ಅನ್ವಯ ಆಗತ್ತೆ ಅನ್ನೋದು ಗೊತ್ತಾಗತ್ತೆ. ಇದು ನಾವು ಈಗ ಕೊಡಬಹುದಾದ ಉತ್ತರ. ಈಗ ಆರಂಭದಲ್ಲಿ ಬ್ರಹ್ಮದೇವರ ಮಾತನ್ನ ಕೃಷ್ಣ ಹೇಳ್ತಾನೆ. ಸಹ ಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಯೇಷೋಸ್ತುಷ್ಟ ಕಾಮಧಕ ಅಂತ. ಅಂದ್ರೆ ನೀವು ಪರಸ್ಪರಂ ಭಾವೆಯಂತಹ ಶ್ರೇಯ ಪರಮಂ ಅವಾಪ್ಸ್ಯಂತ ಅಂತ. ಮಾನವರಿಗೆ ನೀವು ಮಳೆ ಬೆಳೆಯನ್ನ ಕೊಡಿ, ಅವ್ರು ಯಜ್ಞ ಮಾಡ್ತಾರೆ, ಯಜ್ಞದಿಂದ ನೀವು ಪುಷ್ಟಿಯನ್ನ ಪಡಿತೀರಿ ಅಂತ. ಅಂದ್ರೆ ಮಾನವರಿಂದ ನೀವು ಬದುಕಿ, ನಿಮ್ಮಿಂದ ಮಾನವರು ಬದುಕ್ತಾರೆ. ಈಗ ದೇವತೆಗಳು ಮಾನವರಿಗಿಂತ ಶ್ರೇಷ್ಠ ಅಂತ ಇದೆ. ದೇವತೆಗಳ ಕೃಪೆಯಿಂದ ಮನುಷ್ಯರು ಬದುಕ್ತಾರೆ ಅಂತಿದೆ. ಆದ್ರೆ ಈ ಮಾತು ನೋಡಿದ್ರೆ ದೇವತೆಗಳಿಗೆ ಮಾನವರ ಅನುಗ್ರಹ ಬೇಕು ಅಂತಿದೆಯಲ್ಲ, ಹಾಗಿದ್ರೆ ಯಾರು ಶ್ರೇಷ್ಠರು? ಇಬ್ರು ಸಮ ಆಗೋದ್ರು. ದೇವತೆಗಳು ಮನುಷ್ಯರು ಯಜ್ಞ ಮಾಡಲಿಲ್ಲ ಅಂತಂದ್ರೆ ದೇವತೆಗಳು ಆಕಾಶದಿಂದ ತುಪ ಬಿದ್ಬಿಡ್ಬೇಕಷ್ಟೆ, ಅವ್ರಿಗೆ ಬದುಕೇ ಇಲ್ಲ ಅಂತ ಆಗತ್ತೆ. ಅಮರರು ಹಾಗೆ ಉಳಿಯೋದೇ ಇಲ್ಲ ಅವರು. ಏನಿದು ಇದರ ಅರ್ಥ? ಇದು ಅರ್ಥವಾದ ಅಂತ ಕರೀತಾರೆ. ಅಂದ್ರೆ ಮನುಷ್ಯರ ಹೊಣೆ ಅಂತ ಹೇಳಲಿಕ್ಕೆ ಮಾತ್ರ ಇದನ್ನ ಹೇಳಿದ್ದು. ಅಮೃತಕ್ಕೆ ಯಾಕಷ್ಟು ಕಷ್ಟಪಡಬೇಕಿತ್ತು? ದೇವತೆಗಳ ಪುಷ್ಟಿ, ದೇವತೆಗಳ ಆಹಾರ ಯಜ್ಞ ಅಂತನೇ ಆದರೆ ಅಮೃತಕ್ಕೆ ಯಾಕಷ್ಟು ಕಷ್ಟಪಡಬೇಕಿತ್ತು? ಅದ್ಯಾವುದೋ ಬೆಟ್ಟ ತಂದು, ಅದೆಲ್ಲೋ ಕಡಲಲ್ಲಿ ಇಟ್ಟು, ಅಲ್ಲಿ ಎಲ್ಲ ಔಷಧಿಗಳನ್ನ ಹಾಕಿ, ರತ್ನ ಶ್ರೇಷ್ಠವಾದ ವಸ್ತುಗಳನ್ನೆಲ್ಲ ಹಾಕಿ ಅದರಿಂದ ಕಡಿತಾರೆ. ಅದು ಬ್ರಹ್ಮಾಂಡದಲ್ಲಿ ಇಲ್ಲೇ ಇರೋ ಅಮೃತ ಏನಲ್ಲ, ಅಲ್ಲಿ ಎಲ್ಲೋ ಸತ್ವಗುಣವನ್ನೇ ಪೂರ್ತಿಯಾಗಿ ಮಥಿಸಿ ತೆಗೆಯುವುದು.
ರಜೋಗುಣ ಬಂತು, ತಮೋಗುಣ ಬಂತು, ಹಾಗೆ ಸತ್ವಗುಣದ ಪ್ರತೀಕವಾಗಿ ಅಮೃತ ಬಂತು. ಅಮೃತವನ್ನು ಕುಡಿದ್ರು. ಅದರಿಂದ ಅವರು ದೀರ್ಘಕಾಲ ಬದುಕ್ತಾರೆ ಅಂತ. ಅಷ್ಟೆಲ್ಲ ಯಾಕೆ ಕಷ್ಟಪಡಬೇಕಿತ್ತು? ಆ ಕುಡಿದ ಸ್ವಲ್ಪ ಸಮಯ ಯಜ್ಞ ಯಾರು ಮಾಡ್ತಾ ಇರಲಿಲ್ವೇ? ಮಾಡ್ತಾ ಇದ್ರು. ಅದಕ್ಕಿಂತ ಮೊದಲು ದೇವತೆಗಳು ಅಮರರಾಗಿ ಇಲ್ಲೇ ಇರಲಿಲ್ವೇ? ಜೀವರಿಗೆಲ್ಲ ಸಹಜವಾದ ಸಾಮರ್ಥ್ಯ ಇದೆ ಅಂತ ಕೃಷ್ಣನೇ ಹೇಳ್ತಾನೆ. ನಿತ್ಯರಾಗಿರೋದು ಆತ್ಮನಿತ್ಯತ್ವ. ಆತ್ಮರೆಲ್ಲ ನಿತ್ಯ. ದೇಹ ಬಿಡಬಹುದು, ಇನ್ನೊಂದು ದೇಹ ಪಡಿಬಹುದು. ಅದರಿಂದಾಗಿ ಈ ಕೃಷ್ಣನ ಮಾತುಗಳನ್ನೇ ನೋಡಿದಾಗ, ನೀವು 2ನೇ ಅಧ್ಯಾಯಕ್ಕೆ ಹೋಗಿ ಜೀವನಿತ್ಯತ್ವವನ್ನು ನೋಡಿದಾಗ, ಅಂದರೆ ಆತ್ಮನಿತ್ಯತ್ವವನ್ನು ನೋಡಿದಾಗ, ದೇಹದಿಂದ ಹೊರತಾದ ಆತ್ಮನಿತ್ಯ. ಹಾಗಾದ್ರೆ ಬೇಕಾಗಿರೋದೇನು? ಪ್ರಜ್ಞೆ ಮಾತ್ರ. ನಾವು ನಿತ್ಯರು ಅನ್ನುವ ಪ್ರಜ್ಞೆ ಮಾತ್ರ. ಅದು ದೇವತೆಗಳಿಗಿದ್ರೆ ಸಾಕು, ಈ ದೇಹ ಹೋದ್ರೂ ಪರವಾಗಿಲ್ಲ, ಅದಲ್ಲ. ಅದರಿಂದಾಗಿ ಈ ರೀತಿ ಎಲ್ಲ ಕಡೆ ಇದನ್ನು ಪ್ರಶ್ನೆ ಮಾಡಿದಾಗ, ಪ್ರಶ್ನಾರ್ಹವಾದಾಗ ಭಾಷ್ಯಕಾರರು ಕೊಡುವ ಉತ್ತರ ಅತ್ರ ಅರ್ಥವಾದ ಮಾಹ. ಇದು ಅರ್ಥವಾದ. ಅರ್ಥವಾದ ಅಂದರೆ ಆ ಇಡೀ ಕಥೆಯಲ್ಲಿ ನೀವು ಗ್ರಹಿಸಬೇಕಾದದ್ದೇ ಬೇರೆ. ಮನುಷ್ಯರ ಹೊಣೆ ಇದೆ. ಮನುಷ್ಯರಿಗೂ ದೇವತೆಗಳಿಗೂ ಪರಸ್ಪರ ಸಂಬಂಧ ಇದೆ. ಅವರನ್ನ ಕುರಿತು ಇವರು ಕೆಲಸ ಮಾಡಬೇಕು, ಇವರನ್ನ ಕುರಿತು ಅವ್ರು ಕೆಲಸ ಮಾಡಬೇಕು, ಅಥವಾ ಇವ್ರ ಕೆಲಸ ಅವ್ರಿಗೆ ಪೂರಕ ಆಗಬೇಕು, ಅವ್ರ ಕೆಲಸ ಇವ್ರಿಗೆ ಪೂರಕ ಆಗಬೇಕು. ಇಬ್ಬರ ಕೆಲಸವೂ ಸೇರಿ ದೇವರಿಗೆ ಅರ್ಪಿತ ಆಗಬೇಕು. ಈ ಭಾಗವನ್ನು ಮಾತ್ರ ತಗೊಳ್ಬೇಕೇ ವಿನಃ ಅದರಾಚೆ ಹೋಗಿ ಯಜ್ಞ ಮಾಡದೆ ಹೋದ್ರೆ ದೇವತೆಗಳು ಸೀದಾ ಆಕಾಶದಿಂದ ದಪ್ಪ ಅಂತ ಕೆಳಗಡೆ ಬಿಡಬೇಕಾಗತ್ತೆ. ಈ ಯೋಚನೆ ಹಿರಣ್ಯಕಶಿಪು ಅವರೆಲ್ಲರೂ ಹೀಗೆ ಮಾಡಿದ್ರು. ಅಲ್ಲ, ಅದು ಬರುತ್ತೆ. ಈಗ ತ್ವಷ್ಟೃವಿನ ಮಗ ವಿಶ್ವರೂಪ, ಅವನು ಯಜ್ಞ ಮಾಡಬೇಕಾದ್ರೆ ದೇವತೆಗಳ ಹೆಸರು ಜೊತೆ ಮಧ್ಯದಲ್ಲಿ ಅಸುರರ ಹೆಸರನ್ನು ಸೇರಿ ಆಹುತಿ ಕೊಡ್ತಿದ್ದ. ಅಸುರರಿಗೆ ಬಲ ಜಾಸ್ತಿ ಇರ್ತಿತ್ತು. ಈಗ ಆಹುತಿ ದಾನದಿಂದ ದೇವತೆಗಳಿಗೆ ಬಲ ವೃದ್ಧಿ, ಇಲ್ಲ ಅಂದ್ರೆ ಬಲ ಕ್ಷಯ. ಅದಕ್ಕೋಸ್ಕರ ವಿಶ್ವಾಮಿತ್ರರ ಯಜ್ಞವನ್ನ ಹಾಳು ಮಾಡ್ಲಿಕ್ಕೆ ಅಂತೇಳಿ ಮಾರೀಚ ಸುಬಾಹು ಬಂದಿದ್ದು ಅಂತೇಳಿ ರಾಮಾಯಣದಲ್ಲಿ ಬರುತ್ತೆ. ಮತ್ತೆ ಹಾಗಾದ್ರೆ ಯಜ್ಞೋಪಜೀವಿಗಳಾದ್ರಲ್ಲ ದೇವತೆಗಳು, ಯಜ್ಞ ಇಲ್ಲ ಅಂತಂದ್ರೆ ಅವ್ರಿಗೆ ಶಕ್ತಿಯೇ ಇಲ್ಲ ಅಂತ. ಇಲ್ಲ, ಹಂಗಿಲ್ಲ. ವೃದ್ಧಿ ಆಗೋದು, ಹ್ರಾಸ ಆಗೋದು, ಇವುಗಳಿಗೆ ದೇವತೆಗಳಿಗೆ ವೃದ್ಧಿ ಹ್ರಾಸಗಳುಂಟು ಬಲದಲ್ಲಿ. ಅದು ಬ್ರಹ್ಮದೇವರ ವರವನ್ನು ಪಡೆದ ದಾನವರು ಬಂದಾಗ, ಬ್ರಹ್ಮದೇವರ ವರವನ್ನು ಪಡೆದ ದೈತ್ಯರು ಬಂದಾಗ. ಬೇರೆ ಸಂದರ್ಭದಲ್ಲಿ ಹಾಗೇನಿಲ್ಲ. ಅವರಿಗೆ ದೇವರು ಅವರಿಗೆ ಬಲಪ್ರದನಾಗಿದ್ದಾನೆ. ಅವರ ಉಪಾಸನೆಗಳು ಬಹಳ ಎತ್ತರ ಇರ್ತವೆ. ದೇವರನ್ನ ಆಯಾ ಗುಣಗಳಿಂದ ಅವರು ಉಪಾಸನೆ ಮಾಡ್ತಾರೆ. ಹೀಗಾಗಿ ಆ ಉಪಾಸನೆ ಅನ್ನೋದು ಅವ್ರಿಗೆ ಸಾಕು. ಮನುಷ್ಯರನ್ನ ಕುರಿತು ಮಾಡುವ ಕರ್ತವ್ಯ ಅವ್ರಿಗಿದೆ. ಯಾಕೆ ಅವ್ರು ಮಾಡ್ತಾ ಇರೋದು? ಮನುಷ್ಯರನ್ನ ಕುರಿತು ಯಾಕೆ ಕರ್ತವ್ಯ ಮಾಡಬೇಕು? ದೇವರು ಪ್ರೀತನಾಗಲಿಂದ, ಅದು ಅವ್ರ ಸೇವೆ. ಈ ಜೀವರ ಮನಸ್ಸನ್ನು ನಿಯಂತ್ರಿಸಬೇಕು. ಹೀಗೆ ಅವರವರ ಕರ್ಮಕ್ಕೆ ಅನುಗುಣವಾಗಿ, ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಬುದ್ಧಿ ಪ್ರಚೋದನೆ ಮಾಡೋದು ದೇವರ ಸೇವೆ ಅಂತ. ಅಷ್ಟು ದೊಡ್ಡ ಒಂದು ಜೀವನದ ಉದ್ದೇಶ ಅವರು. ಹಾಗಾದ್ರೆ ಮನುಷ್ಯರ ಮೇಲೆ ದೇವತೆಗಳು ಪ್ರಸನ್ನರಾಗಬೇಕು ಅಂದ್ರೆ ಮನುಷ್ಯರು ಈ ಕರ್ತವ್ಯ ಮಾಡಬೇಕು. ಮನುಷ್ಯರು ಕರ್ತವ್ಯ ಅಷ್ಟೇ. ಅದನ್ನ ಹೇಳಲಿಕ್ಕೆ ಅನುಗ್ರಹ ಮಾಡಬೇಕು ಅಂದ್ರೆ ಅವರಲ್ಲಿ ಒಳ್ಳೆತನ ಕಂಡ್ರೆ ಅನುಗ್ರಹ ಮಾಡ್ತಾರೆ. ಒಳ್ಳೆತನ ಅಂದ್ರೆ ಏನು? ಅವರು ಕರ್ತವ್ಯಕ್ಕೆ ಪೋಷಕ ಆಗುವ ಹಾಗೆ ಅವ್ರು ಬೆಳಿಲಿಕ್ಕೆ ದೇವತೆಗಳಿಗೆ ಸ್ಮರಣೆ ಮಾಡಬೇಕು. ಇವಾಗ ಉಸಿರಾಟ ಪ್ರಾಣದೇವರ ಸ್ಮರಣೆ ಇದ್ದವನಿಗೂ ಆಗತ್ತೆ. ಪ್ರಾಣದೇವರ ಬಗ್ಗೆ ಗೊತ್ತಿಲ್ಲದೆ ಇರೋವನಿಗೂ ಉಸಿರಾಟ ಆಗತ್ತೆ, ಗೊತ್ತಿರೋವನಿಗೂ ಉಸಿರಾಟ ಆಗತ್ತೆ. ತಿಳ್ಕೊಳ್ಳೋದು ನಮಗೆ ಕ್ಷೇಮ ಅಂತಷ್ಟೆ.
ಹಾಗೆ ಇದು. ಇನ್ನು ವಿಶ್ವಾಮಿತ್ರರು ಮೊದಲಾದವರು ಮಾತು ಹೇಳಿದಿ, ಅದು ಋಷಿಗಳು ತಪಸ್ಸು ಮಾಡೋದು ಯಾಕೆ ಅಂದ್ರೆ ಅವರ ವೃದ್ಧಿಗಾಗಿ. ಋಷಿಗಳಿಗೆ ಒಳ್ಳೆ ಮನಸ್ಸಿದೆ, ಅವರು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಬಯಸ್ತಾರೆ ಮತ್ತು ಅವರ ವೃದ್ಧಿಗಾಗಿಯೂ ಬಳಸ್ತಾರೆ. ಈ ರಾಕ್ಷಸರು ಕಾಟ ಕೊಡೋದ್ರಿಂದಾಗಿ ಅವರ ವೃದ್ಧಿಗೆ ತೊಡಕಾಗತ್ತೆ. ಆ ಅಡ್ಡಿ ಪರಿಹಾರ ಮಾಡಲಿಕ್ಕೆ ಆಗ ದೇವತಾ ರೂಪ ಯಾವುದಿರುತ್ತೆ, ಅವತಾರ ರೂಪ ಯಾವುದಿರುತ್ತೆ ದೇವರದ್ದು, ಅವ್ರ ಹತ್ರ ಹೋಗಿ ಅಡ್ಡಿಯನ್ನು ಪರಿಹಾರ ಮಾಡ್ಕೊತಾರೆ. ದುರ್ವಾತರು ಹಂಸಡಿಬಕರಿಂದ ತೊಂದರೆಗೊಳಗಾದಾಗ ಕೃಷ್ಣನ ಹತ್ರ ಹೋಗ್ಲಿಲ್ವೇ? ವಿಘ್ನ ಪರಿಹಾರ ಅಷ್ಟೇ ಅದು, ಅಥವಾ ಅದು ಬರೋ ತನಕ ಕಾಯ್ತಾರೆ. ಇದು ಒಂದು. ಎರಡನೆಯದ್ದೇನು ಅಂತ ಹೇಳಿದ್ರೆ, ಈ ದೇವತೆಗಳ ಮನೋಭಾವ ಜಗತ್ ಕಲ್ಯಾಣದ ಬಗ್ಗೆ ಮತ್ತೆ ಋಷಿಗಳ ಮನೋಭಾವ ಎರಡು ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಅದನ್ನು ಇನ್ನೊಮ್ಮೆ ಯಾವಾಗಾದರೂ ಹೇಳುವ. ಒಟ್ಟು ಇದು ಮನುಷ್ಯರ ಕರ್ತವ್ಯ ಅಂತ ಹೇಳ್ತಾ ಇರೋದೇ ವಿನಃ ದೇವರ ಪೂಜೆ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ ಅಂತ ಹೇಳಲಿಕ್ಕೆ, ನೋಡಪ್ಪ ನಿಮ್ಮನ್ನು ಅವ್ರು ಕಾಯ್ತಾ ಇರ್ತಾರೆ. ಇವಾಗ ಕ್ಷೇತ್ರಕ್ಕೆ ಹೋದ್ರೆ ಆವಾಹನೆ ಬೇಡ, ಪಿತೃಗಳು ಕಾಯ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅದರ ಅಭಿಪ್ರಾಯ ಏನು? ಕ್ಷೇತ್ರ ಅತ್ಯಂತ ಪುಣ್ಯ, ದೇವರ ಸನ್ನಿಧಾನ ಇರೋದ್ರಿಂದಾಗಿ ಅವರು ತಗೊಳ್ತಾರೆ ಅಂತ ಅಷ್ಟೇ. ಇಲ್ಲಿ ಮಾಡುವಷ್ಟು ಕ್ಷೇತ್ರದ ಶ್ರಾದ್ದದ ವಿಧಿಗಳನ್ನು ಅಲ್ಲಿ ಮಾಡಲ್ಲ. ಕೆಲವೊಂದು ಕಡೆ ಉಲ್ಟಾ, ಮೊದಲು ತರ್ಪಣ ಕೊಡಿಸಿ ಆಮೇಲೆ ಪಿಂಡ ಇಡಿಸೋದು, ಆ ತರಹ ಎಲ್ಲ ಇದೆ ವ್ಯತ್ಯಾಸಗಳು. ಯಾಕೆಂದ್ರೆ ಇದೇ ಉದ್ದೇಶ, ದೇವರ ಸನ್ನಿಧಾನ ಅಲ್ಲಿ ಜಾಗರೂಕವಾಗಿರುತ್ತೆ ಅಂತ. ನಮ್ಮ ಮುತ್ತಾತ ತಾತಂದ್ರವ್ರು ಕಾಯ್ತಾ ಹಂಗಿರ್ತಾರೆ ಅಂತ ಅರ್ಥ ಅಲ್ಲ. ಹಾಗೆ ಇದು ಕೂಡ ಅರ್ಥವಾದ ಅಂತ ಕರೀತಾರೆ. ಈ ತರಹದ ಮಾತುಗಳು ಅರ್ಥವಾದ. ಏನ್ ಮಾಡಬೇಕು ಅದನ್ನು ನೋಡ್ಕೊಳ್ಬೇಕು. ಇನ್ನೊಂದೇನು ಅಂದ್ರೆ ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮಸಂಗಿನ ಅಂತ. ಯಾರು ಅಜ್ಞಾನಿಗಳಿರ್ತಾರೆ ಅವ್ರಿಗೆ ಬುದ್ಧಿ ಭೇದವನ್ನ ಉಂಟು ಮಾಡಬಾರ್ದು. ಅದು ಸರಿಯಾದ, ಇದು ತಪ್ಪು, ಇದು ಸರಿ ಅಂತ ಹೇಳಿ ಅವ್ರನ್ನ ಗೊಂದಲಕ್ಕೆ ನೂಕಬಾರದು ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ತಂಟೆಗೆ ಹೋಗ್ಬಾರ್ದು. ಯಾರೇನ್ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ, ಅವ್ರವ್ರ ನಂಬಿಕೆ, ಅವ್ರವ್ರ ವಿಶ್ವಾಸ, ಅವ್ರ ಸ್ವಾತಂತ್ರ್ಯ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವೇನೋ ಅದರಲ್ಲಿ ಹಸ್ತಕ್ಷೇಪ ಮಾಡೋದು ಬೇಡ ಅಂತ ಕೃಷ್ಣನ ಮಾತಿನ ಅರ್ಥ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಅವಾಗ ಶಂಕರಾಚಾರ್ಯರು ಬಂದಿದ್ದು ತಪ್ಪಾಗತ್ತೆ, ರಾಮಾನುಜಾಚಾರ್ಯರು ಬಂದಿದ್ದು ತಪ್ಪಾಗತ್ತೆ, ಮಧ್ವಾಚಾರ್ಯರು ಬಂದಿದ್ದು ತಪ್ಪಾಗತ್ತೆ, ಕೃಷ್ಣನೇ ಗೀತೆ ಹೇಳಿ ತಪ್ಪಾಗೋಗುತ್ತೆ. ಯಾಕೆಂದ್ರೆ ನ ಬುದ್ಧಿ ಭೇದಂ ಜನಯೇತ್, ಅರ್ಜುನನ್ ಪಾಡಿಗೆ ಅರ್ಜುನನ್ನ ಬಿಟ್ಬಿಟ್ಟಿದ್ರೆ ಆರಾಮಾಗಿ ಅಜ್ಞಾನಂ ಕರ್ಮ ಸಂಗಿನಾಂ, ನಿನ್ನ ಅಭಿಪ್ರಾಯ ನೀನ್ ಇಟ್ಕೋ ಅಪ್ಪ ಅಂತ ಇದ್ಬಿಟ್ಟಿದ್ರೆ ಕೃಷ್ಣನೇ ಗೀತೆ ಹೇಳೋ ಅಗತ್ಯ ಇರ್ಲಿಲ್ಲ. ಮತ್ತಿದ್ ಹೇಳೋ ಉದ್ದೇಶ ಏನು? ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗಿನಾಂ. ಈಗ ಒಬ್ಬ ತಪ್ಪು ಉಪಾಸನೆ ಮಾಡ್ತಿದ್ದಾನೆ ಅಂತಂದ್ರೆ ಇದು ತಪ್ಪು ಅಂತ ಹೇಳ್ಬಾರ್ದ? ಅಥವಾ ಒಂದು ಇತಿಹಾಸದಲ್ಲಿ ನಡೀದಿರೋ ಘಟನೆಗಳಿರುತ್ತೆ, ಅದನ್ನ ನಡೀತಿದೆ ಅಂತ ಜನ ನಂಬಿಕೊಂಡು ಕೆಲವೊಂದು ಹುಚ್ಚುಚ್ಚು ಆಚಾರ ವಿಚಾರಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದನ್ನು ಬೇಡ ಅಂತ ಹೇಳಕ್ ಹೋಗ್ಬಾರ್ದ? ಸುಮ್ಮನೆ ಒಂದು ಉದಾಹರಣೆ, ಗಂಗೆ ಪೂಜೆ ಮಾಡ್ಬೇಕು, ಗಂಗೆಗೆ ಬಾಗನ ಹಾಕ್ಬೇಕು ಅಂತಾರೆ. ಪ್ಲಾಸ್ಟಿಕ್ ಕವರಲ್ಲಿ ಧಾನ್ಯಗಳನ್ನ ಇಟ್ಬಿಟ್ಟು ಗಂಗೆಗೆ ಬಾಗನ ಅರ್ಪಿಸ್ತಾರೆ. ಗಂಗೆ ನಮ್ಮ ಬಾಗಿನಕ್ಕೆ ಏನ್ ಕಾಯ್ಕೊಂಡು ಕೂತಿರ್ತಾಳ? ಅವಳಿಗೇನು ಊಟಕ್ಕಿಲ್ವೇ? ಅದರಲ್ಲಿ ಪಿನ್ ಎಲ್ಲ ಹಾಕಿರ್ತಾರೆ, ಅದೆಲ್ಲ ಜಲಚರಗಳ ಗಂಟ್ಲಿಗೆ ಹೋಗಿ ಸಿಕ್ಕಾಕೊಳ್ಳುತ್ತೆ, ಅದು ಸಾಯ್ತವೆ. ಅಲ್ಲೇ ಊದುಬತ್ತಿ, ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ತಾರೆ ನದಿನಲ್ಲಿ. ಆ ರೀತಿ ಪೂಜೆ ತಗೊಂಡು ಅವಳು ಗಂಗೆ ಏನ್ ಅನುಗ್ರಹ ಮಾಡ್ತಾಳೆ? ನಾವು ಅವ್ರನ್ನೆಲ್ಲ ತಡಿಯಕ್ಕಾಗಲ್ವೇ? ಅವ್ರಿಗೇನು ಹೇಳಬಾರ್ದೆ? ಯಾಕೆಂದ್ರೆ ಕೃಷ್ಣ ಹೇಳ್ಬಿಟ್ಟಿದ್ದಾನಲ್ಲ, ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗಿನ. ಎಲ್ಲ ಹಾಗೆ ಬಿಟ್ಟು ಬಿಡೋದ? ಅಲ್ಲ, ನೀನು ಇದನ್ನ ಈ ಪ್ರಶ್ನೆ ಮಾಡ್ತಾ ಇದ್ದಿ. ಎಲ್ಲರೂ ಅವರವರ ಒಂದು ಹಿನ್ನೆಲೆಗೆ ಈ ತರದ ಮಾತುಗಳನ್ನು ಬಳಸ್ಕೋತಾರೆ. ಅದಕ್ಕೆ ಅಲ್ಲಲ್ಲ, ಅದೇ ಎಲ್ಲರೂ ಹೀಗೆ ಬಳಸ್ಕೊಳ್ಳೋದು. ನೋಡಿ, ಅವ್ರೇನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನೀವ್ಯಾಕೆ ತಡಿತೀರಾ? ಹೌದು ಅಲ್ವಾ? ಅಲ್ಲ, ಈ ಮಾತನ್ನ ಇಟ್ಟುಕೊಂಡು
ನನಗೇನೆ ಟಾಂಟ್ಗಳು ಬಂದಿದೆ. ನ ಬುದ್ಧಿಭೇದಂ ಜನ ಏದ್ ಅಜ್ಞಾನಂ ಕರ್ಮ ಯಾವ ವಿಷಯಕ್ಕೆ? ಯಾವ ವಿಚಾರಕ್ಕೋ ಬೇರೆ, ಅದು ಬೇರೆ, ಅದು ಈಗ ಬೇಡ. ನನಗೇನೆ ಟಾಂಟ್ ಬಂದಿದೆ. ಅಲ್ಲ, ಅದು ಹಾಗಲ್ಲ. ಆಚಾರ್ಯರು ಏನು ಹೇಳ್ತಾರೆ ಅಂದ್ರೆ, ಜೀವಕರ್ತೃತ್ವ ಹಾಗೂ ಪರಮಾತ್ಮದ ಕರ್ತೃತ್ವದ ಬಗ್ಗೆ ಜನರಿಗೆ ಹೇಳಬೇಡಿ, ಪಕ್ವರಾಗದ ಜನರಿಗೆ ಹೇಳಬೇಡಿ ಅಂತ ಅರ್ಥ ಬರೀತಾರ ಅವರು. ಯಾಕೆಂದ್ರೆ ಜೀವಕರ್ತೃತ್ವ ಬಹಳ ಸೂಕ್ಷ್ಮ ವಿಚಾರ. ನೀವದನ್ನ ಎಷ್ಟು ವಾದ ಇಟ್ಟರೂ ಕೂಡ ಅದು ಅರ್ಥ ಆಗದೆ ಇರೋದು. ಆದರೆ ಏಕಾಂತದಲ್ಲಿದ್ದಾಗ ಹೊಳೆಯುವಂಥದ್ದು. ಅದು ಆರಂಭದಲ್ಲಿ ಹೇಳಬೇಡಿ ಅಂತಾರೆ. ತೇ ಸ್ವಯೋಗ್ಯೇಶು ತತ್ವಜ್ಞ ತತ್ವಂ ನಾತಿ ಪ್ರಕಾಶಯೇತ್ ವದೇತ್ ವಿವಾದ ರೂಪೇಣ ನೋಪದೇಶಾತ್ಮನ ಕ್ವಚಿತ್. ಹೀಗೊಂದಿದೆ ಅಂತ ಹೇಳಬೇಕೇ ವಿನ ಉಪದೇಶ ಅಂತೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಎಂತೆಂಥವ್ರು ಇರ್ತಾರೆ ಅಂದ್ರೆ, ನಾನೀಗ ಉಸಿರಾಡ್ತಾ ಇದ್ದೀನಿ, ಉಸಿರಾಡೋದನ್ನ ನಿಮ್ ದೇವ್ರು ನಿಲ್ಲಿಸ್ಲಿ ನೋಡೋಣ ಅಂತ. ಅವನು ಅಸ್ವತಂತ್ರ ಅಲ್ಲ. ಅವರು ದೇವರೇ ಸರ್ವಕರ್ತೃ ಆದರೆ ನಾನೀಗ ಉಸಿರಾಡ್ತಾ ನಿಲ್ಲಿಸಿ ನೋಡೋಣ ಅಂತಾರೆ. ಅಂಥವ್ರನ್ನ ಅತ್ಯಂತ ತಾಮಸರು ಅಂತ ಬಿಟ್ಬಿಡ್ಬೇಕಂತೆ. ಯಾಕೆ ಗೊತ್ತಾ? ನಿನ್ ಮಾತನ್ನ ಅವನ್ ಕೇಳಲಿಕ್ಕೆ ಅವನು ಅಸ್ವತಂತ್ರ ಅಲ್ವಲ್ಲ, ದೇವರ ಸ್ವತಂತ್ರ ಸ್ವತಂತ್ರ. ಹೌದು, ಅವಾಗ ದೇವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತೆ. ಅಲ್ಲಲ್ಲ, ಅಂದ್ರೆ ಅವರಿಗೆ ಅದಲ್ಲ ಉದ್ದೇಶ. ಮತ್ತೆ ಕೆಳಗಿನವರು ಕೆಲವೊಬ್ಬರು ಅಪರ್ಚುನಿಸ್ಟ್ಸ್ ಇರ್ತಾರೆ, ಅವಕಾಶವಾದಿಗಳು. ಅವರು ಇದನ್ನ ಬಳಸ್ಕೊಳ್ತಾರೆ, ಈ ತರಹದ ಮಾತುಗಳನ್ನ. ದೇವರ ದಯದಿಂದ ದೇವರೇ ಕರ್ತೃ, ಅದರಿಂದಾಗಿ ನಾನಲ್ಲ ಅಂತ ಹೇಳಿ ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಏನಿರ್ತಾವೆ, ಅದು ಗಾಡ್ಸ್ ಆಕ್ಟ್ ಅಂತ ಇದರಲ್ಲಿ ನ್ಯಾಯಾಲಯದ ಪರಿಭಾಷೆಯಲ್ಲಿ ಯಾರು ಮಾಡಿದ್ದಲ್ಲ, ದೇವರ ಕ್ರಿಯೆಯಿಂದ ಆಗಿದ್ದು. ಆ ದೇವರ ಕ್ರಿಯೆಯಿಂದ ಆಗಿದ್ದು ಅನ್ನೋದನ್ನ ತಗೊಂಡು, ಹಾಗಾದ್ರೆ ಈಗ ಯಾರ್ಯಾರು ದೇವತೆಗಳನ್ನ ಒಪ್ತಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕ್ತೀವಿ ಅಂತ ಒಂದು ಫಿಲ್ಮ್ ಬಂತು. ಅದೇನೋ ಇದೆ ಇಲ್ಲ, ಆ ಥರದ್ದು. ಆ ರೀತಿ ಕೊಲೆ ಮಾಡ್ಬಿಟ್ಟು ನೀವು ದೇವರನ್ನ ಕೇಳಿ, ಅದರಿಂದಾಗಿ ದೇವರನ್ನ ಯಾರ್ಯಾರು ಒಪ್ತಾರೆ ಅವರೆಲ್ಲ ನನಗೆ ಯಾಕೆ ಹಿಂಗೆ ಪ್ರಚೋದನೆ ಮಾಡೋದು ದೇವರು ಅಂತ ಹೇಳಿ ಅವ್ರ ಹತ್ರ ಮಾತನಾಡಿ ಹೇಳಲಿ ಅಂತ ಒಂದು ಕೇಸ್ ಬಂದಿಲ್ಲ. ಇಲ್ಲಾಂದ್ರೆ ಬಂದೀತು. ಅದಕ್ಕೆ ಆಚಾರ್ಯರು ಏನ್ ಮಾಡಿದ್ರು, ವೆರಿ ಫಸ್ಟ್ ಇದನ್ನ ಹೇಳ್ಬೇಡ, ಯಾಕಂದ್ರೆ ಮೊದಲೇ ಹೇಳ್ಬೇಡ. ಆದ್ರೆ ಇವತ್ತು ಮಧ್ವ ಸಿದ್ಧಾಂತ ಹೇಳುವ ಫಾಸ್ಟೇ ಜೀವಕರ್ತೃತ್ವವಾದ ಹೇಳ್ತಾರೆ. ಅಲ್ಲ ಅದು ಅಂತ. ನೀವು ಮೊದಲು ರಾಮಾಯಣ, ಮಹಾಭಾರತ, ಭಾಗವತ ಅಲ್ಲಿ ಬೇರೆ ಬೇರೆ ಗ್ರಂಥಗಳನ್ನು ಓದುವಾಗ ಈ ಪ್ರಸಕ್ತಿ ಬರುತ್ತೆ. ಆಗ ಬರುವ ಕ್ಲಾರಿಟಿ ಇದೆಯಲ್ಲ, ಅದು ದೊಡ್ಡದು. ಅದು ಏಕಾಂತದಲ್ಲಿ ಕುಳಿತಾಗ ಅಥವಾ ಗ್ರಂಥದ ಮುಂದೆ ಕುಳಿತಾಗ ಪ್ರಸನ್ನರಾಗಿರ್ತಾರೆ, ಅಥವಾ ಹೊರಗಡೆಯ ಪರಿವೇಶವನ್ನು ಬಿಟ್ಟು ಕೂತಿರ್ತಾರೆ. ಆಗ ಈ ಜೀವಕರ್ತೃತ್ವವಾದ ತಲೆಯಲ್ಲಿ ಹೊಕ್ಕು ಹೃದಯದಲ್ಲಿ ಮೊಳೆಯುತ್ತೆ. ಹೌದು, ನಿಜ. ಇನ್ನೊಬ್ರು ಕೇಳ್ತಾ ಇದ್ದಾರೆ ಅಂತ ಅಂದಾಗ ನಾ ಗೆಲ್ಲಬೇಕು ಅಂತ ಹೇಳಿ ಮೊಂಡವಾದ ವಿತಂಡವಾದ ಮಾಡ್ಬೇಕು ಅಂತ ಅನ್ಸತ್ತೆ ಅವ್ರಿಗೆ. ಅವಾಗ ಕೆರಳ್ತಾರೆ. ಅವಾಗ ಕೇಳ್ತಿರೋ ಜನಗಳಿಗೂ ಗೊಂದಲ ಶುರು ಆಗುತ್ತೆ. ಅದಕ್ಕೆ ಈ ತರಹದ ಪ್ರಮೇಯಗಳನ್ನ ನೀವೇನ್ ಮಾಡಬೇಕು, ಗ್ರಂಥದ ಮುಂದೆ ಕುಳಿತಾಗ ಪ್ರಸನ್ನ ಮನಸ್ಕರಾಗಿದ್ದಾಗ ಹೇಳಬೇಕು ಅಂತ ಆಚಾರ್ಯರ ಅಭಿಪ್ರಾಯ. ನ ಬುದ್ಧಿಭೇದಂ ಜನಯೇತ್ ಅನ್ನೋದು ಕೃಷ್ಣನದು ಅದೇ. ಯಾಕೆಂದ್ರೆ ಅವನು ಹೇಳ್ತಾನೆ, ನಾನು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ನೋಡ್ಕೊಂಡು ನೀವು ಮಾಡಬೇಕು, ನಾನು ಮಾಡೋ ಅಗತ್ಯ ಇಲ್ಲ, ನೀವು ಮಾಡಬೇಕು. ನಾನು ಎಲ್ಲರಲ್ಲಿ ನಿಂತು ಮಾಡಿಸ್ತಾ ಇದ್ದೇನೆ, ಈ ವಿಚಾರದಲ್ಲಿ ಬುದ್ಧಿಭೇದವನ್ನು ಹುಟ್ಟಿಸ್ಬೇಡಿ ಅಂತ. ಬುದ್ಧಿಭೇದವನ್ನೇ ಹುಟ್ಟಿಸ್ಬೇಡಿ ಅಂತ ಹೇಳ್ತಾ ಇರೋದಲ್ಲ. ಅದರಿಂದಾಗಿ ನ ಬುದ್ಧಿಭೇದಂ ಅನ್ನೋದನ್ನ ಹಿಂದೆ ಮುಂದೆ ನಡುವೆ ಮಧ್ಯದಲ್ಲಿ ತಗೊಂಡು ಇವ್ರು ಮಾಡ್ತಾರಲ್ಲ, ಯಾರು ಎಲ್ಲ ಮನುವನ್ನು ಬೈಯುವವರು, ವಸ್ತುತಃ ಮನುಸ್ಮೃತಿ ಅನ್ನೋದೊಂದು ಕಾನೂನು.
ಒಂದು ಕಾಲದ ಕಾನೂನಿನ ಮೇಲೆ ಇನ್ನೊಂದು ಕಾಲದಲ್ಲಿ ಅಸಹನೆ ಸಹಜವಾಗಿರುತ್ತೆ. ಈ ಕಾಲದ ಕಾನೂನಿನ ಮೇಲೆ ಮುಂದಿನ ಜನಾಂಗ ಅಸಹನೆಯನ್ನು ವ್ಯಕ್ತಪಡಿಸಿಯೇ ಪಡಿಸುತ್ತೆ. ಆ ಕಾಲದ ಕಾನೂನು ಆ ಜನರಿಗೆ ಒಪ್ಪಿತ ಆಗಿರುತ್ತೆ. ಇರಲಿ, ಅದೊಂದಿರಲಿ. ಅದರಲ್ಲಿಯೂ ಕೂಡ ನಸ್ತ್ರೀ ಸ್ವಾತಂತ್ರ್ಯ ಮರಹತಿ ಅನ್ನೋದು ಎಷ್ಟು ಗಲಾಟೆ ಮಾಡ್ತಾರೆ. ನಸ್ತ್ರೀ ಸ್ವಾತಂತ್ರ್ಯ ಮರಹತಿ ಅಂತ ಹೇಳ್ತಾರಲ್ಲ, ಅವರ ಹಿಂದೆ ಮುಂದೆ ಹೋಗಿ ನಿಮ್ಗೆ ಆ ಇಡೀ ಶ್ಲೋಕ ಹೇಳಿದ್ರೆ ಬರಲ್ಲ. ಆಯ್ತಪ್ಪ, ಅದೊಂದೇ ಪದ ಇಟ್ಕೊಂಡು ಗಲಾಟೆ ಮಾಡ್ತಾ ಇರ್ತಾರೆ. ಹಾಗೆ ನಮ್ ತುಂಡು ಓದುಗತನ ಬಹಳ ಇದೆ ವಿಕ್ರಮ. ಈಗ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ಕನಕದಾಸರು ಹೇಳಿದ್ರು. ಮುಂದೆ ಏನು? ನಾವು ಹಾಗೆ ಮಾಡ್ತಾ ಇದ್ದೀವಿ. ಅವ್ರು ಮಾತ್ರ ಅಲ್ಲ, ಬುದ್ಧಿಜೀವಿಗಳು, ಲೆಫ್ಟಿಸ್ಟ್ಗಳು ಮಾತ್ರ ಅಲ್ಲ, ರೈಟಿಸ್ಟ್ಗಳದ್ದು ಅದೇ ಹಣೆ ಬರಹನೆ. ಒಂದನ್ನ ಪೂರ್ಣವಾಗಿ ಓದೋದೇ ಬಿಟ್ಟು ಹೋಗಿದೆ. ಈಗ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ. ಎಷ್ಟು ಮಿಸ್ಯೂಸ್ ಆಗಿರೋ ಕೋಟ್ ಅದು, ಎಷ್ಟು ಮಿಸ್ಯೂಸ್ ಆಗಿರೋ ಕೊಟೇಶನ್ ಅದು. ನೀವು ಅದನ್ನ ಸರಿಯಾಗಿ ಇಡೀ ಪೂರ್ತಿ ಓದಿದ್ರೆ ಅದಾಗೋದೇ ಅರ್ಥ ಬೇರೆ. ಯಾರದೇ ಆಗಲಿ ಅದು ಇಡೀ ಸಾವಧಾನವಾಗಿ ಸಮಗ್ರವನ್ನು ಓದಿದ್ರೆ ಆಗೋದೇ ಬೇರೆ. ತುಂಡು ಓದುಗತನ ಅನ್ನೋದು ನಮ್ಮನ್ನ ಇವತ್ತು ಕಾಡ್ತಾ ಇರುವ ಒಂದು ಭೀಕರ ಸಮಸ್ಯೆ. ಅಟ್ಲೀಸ್ಟ್ ನಮ್ಗೆ ರಾಮಾಯಣ, ಮಹಾಭಾರತ, ಭಾಗವತ ಅಷ್ಟನ್ನ ಪೂರ್ತಿ ಓದಬೇಕಾಗತ್ತೆ. ಓದಿದಾಗ ಅದರ ಹಿನ್ನೆಲೆಯಲ್ಲಿ ಇದೆಲ್ಲ ತೆರ್ಕೊಳ್ತಾ ಹೋಗುತ್ತೆ. ಈಗ ಜ್ಞಾನಿಯು ಪ್ರಕೃತಿಗೆ ವಶನಾಗಿ ನಡೀತಾನೆ ಅಂತ, ಪ್ರಕೃತಿಯ ಕ್ರಿಯಮಾಣ ಅಂತ ಕೃಷ್ಣ ಹೇಳ್ತಾನೆ. ಈಗ ಜ್ಞಾನ ಬಂದ ಮೇಲೆ ಅವನು ಫ್ರೀ ಆಗ ಬಿಡುಗಡೆಯನ್ನು ಪಡಿತಾನೆ. ಭಾರವನ್ನು ಇಳಿಸ್ಕೊಳ್ಬೇಕು, ಕರ್ತವ್ಯದ ಬೇಡಿಯನ್ನು ಕಡ್ಕೊಳ್ಬೇಕು. ಆದ್ರೆ ಅವನು ಕೂಡ ಪ್ರಕೃತಿಗೆ ವಶನಾಗಿ ನಡೀತಾನೆ ಅಂದ್ರೆ ಜ್ಞಾನ ಬಂದು ಉಪಯೋಗ ಇಲ್ಲ. ಜ್ಞಾನ ಬೇಡವೇ ಬೇಡ. ಜ್ಞಾನ ಬಂದ ಮೇಲೂ ಕಟಾಕೊಂಡಿರ್ತಾನೆ ಅಂದ್ರೆ ಪ್ರಕೃತಿಗೆ ಜ್ಞಾನದಿಂದ ಉಪಯೋಗ ಇಲ್ಲ. ಅಲ್ಲಿ ಪ್ರಕೃತಿ ಅನ್ನೋದಕ್ಕೆ ನೇಚರ್ ಅಂತ ಅರ್ಥ ಇಲ್ಲ. ಪ್ರಕೃತಿ ಅನ್ನೋದಕ್ಕೆ ಪೂರ್ವ ಸಂಸ್ಕಾರ ಅಂತ ಅರ್ಥ. ಅವನೇನ್ ಮಾಡಬೇಕು, ಅದರಿಂದ ಆಚೆ ಬರಬೇಕು ಅಂತ. ಮಧ್ವಾಚಾರ್ಯರು ಇಲ್ಲಿ ವ್ಯಾಖ್ಯಾನ ಬರಿತ ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂಕರಿಷ್ಯತಿ ಅಂತ. ಇದರ ಸ್ಪಿರಿಟ್ ಹೀಗಿದೆ: ಸಂಸ್ಕಾರೋ ಬಲವಾನೇವ ಬ್ರಹ್ಮಾದ್ಯ ಅಪಿ ತದ್ವಶಾಹ. ಈ ಪೂರ್ವ ಸಂಸ್ಕಾರ ಇದೆಯಲ್ಲ ಬಹಳ ಬಲಿಷ್ಠ. ತಿಳುವಳಿಕೆ ಇದ್ರೂ ಸಂಸ್ಕಾರ ಬೇರೆ ರೀತಿ ಮಾಡಿಸಿಬಿಡತ್ತೆ. ಹಾಗಂತ ಹೇಳಿ ಅದನ್ನ ಗೆಲ್ಲಿಕ್ಕಾಗಲ್ಲ ಅಂತಿಲ್ಲ. ತಥಾಪಿ ಸೋನ್ಯಥಾ ಕರ್ತುಂ ಶಕ್ಯತೆ ಅತಿ ಪ್ರಯತ್ನತಃ. ಅದನ್ನ ಆ ಸಂಸ್ಕಾರದ ಪ್ರಭಾವವನ್ನು ಮೀರಬಹುದು, ಬಹಳ ಪ್ರಯತ್ನ ಪಡಬೇಕು ಅಂತಷ್ಟೇ ಇದರ ಅಭಿಪ್ರಾಯ. ಯಾಕಂದ್ರೆ ಮುಂದೆ ತಯೋರ್ನ ವಶಮಾಗಚ್ಚೇತಂತಿದೆ. ಜ್ಞಾನ ಪಡೆದ್ರೆ ತಾನೇ ಈ ಸಂಸ್ಕಾರ ಕೆಟ್ಟದಿದೆ, ಕೆಟ್ಟ ಸಂಸ್ಕಾರವನ್ನು ನಾನು ದಾಟ್ತೇನೆ ಅಂತ. ಜ್ಞಾನವನ್ನೇ ಪಡೆದೇ ಇದ್ರೆ ಅದರಿಂದ ಜ್ಞಾನ ಅನರ್ಥ ಅಂತ ಅರ್ಥ ಅಲ್ಲ. ಜ್ಞಾನದಿಂದ ಏನು ಪ್ರಯೋಜನ ಇಲ್ಲ ಅಂತ ಅರ್ಥ ಅಲ್ಲ. ಜ್ಞಾನವನ್ನು ಪಡೆದ್ರೆ ಇದರ ಪ್ರಯತ್ನಕ್ಕೆ ತೊಡಗಬಹುದು, ಸಂಸ್ಕಾರವನ್ನ ಮೀರುವ ಪ್ರಯತ್ನ ಪಡಬಹುದು. ಇನ್ನೊಂದು ಕಡೆಯ ಪ್ರಶ್ನೆ. ಈಗ ಕೃಷ್ಣ ಹೇಳ್ತಾನೆ, ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವ ಶ್ರದ್ಧಾವಂತೋ ನ ಸೂಯಂತು ಮುಚ್ಚಂತೆ ತೇಪಿ ಕರ್ಮಭಿಹಿ. ಯಾರು ನನ್ನ ಅಭಿಪ್ರಾಯವನ್ನ ಒಪ್ಪಿ ಅದರಂತೆ ನಡೀತಾರೋ ಅವರು ಮುಕ್ತರಾಗ್ತಾರೆ, ಇಲ್ಲ ಅಂತಂದ್ರೆ ಇಲ್ಲೇ ಬಿದ್ದು ಒದ್ದಾಡ್ತಾರೆ ಅಂತ. ಅಲ್ಲ, ಕೃಷ್ಣ ಉಗ್ರ ಅಂತ ಅನ್ಸೋದಲ್ಲ. ಅಲ್ಲಿ ಇವನ ಅಭಿಪ್ರಾಯನ ಒಪ್ಕೊಂಬಿಟ್ರೆ ಸರಿ, ಅವ್ರು ಬದುಕ್ತಾರೆ.
ಇಲ್ಲ ಅಂದ್ರೆ ಹಾಳಾಗಿ ಹೋಗ್ತಾರೆ. ಅಂದ್ರೆ ಇವನ್ಗೂ ಕೂಡ ಆಗ್ರಹ ಇದೆ, ನನ್ನ ಮಾತನ್ನು ಒಪ್ಕೋಬೇಕು ಅಂತ. ಒಪ್ಕೊಳ್ದವ್ರೆಲ್ಲ ಹಾಳಾಗ್ತಾರೆ ಅಂತ. ಅದು ಒಂದು ಸ್ವಲ್ಪ ಬಹಳ ಉಗ್ರತೆ ಅಂತ ಅನ್ಸುತ್ತೆ. ಅಲ್ಲ, ಉಗ್ರತೆ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವನು ದೇವರು ಹಾಗೆ ಹೇಳಿದಾನೆ ಮಾಡ್ಬೇಕಾಗತ್ತೆ. ಇದು ಒಂದು ತಮಾಷೆ ಉತ್ತರ. ಅವನು ಒಪ್ಕೊಂಡ್ಮೇಲೆ ಏನು ಮಾಡ್ಲಿಕ್ಕೆ ಆಗಲ್ಲ, ನಮ್ಗೆ ಅವ್ನು ಮೀರ್ಲಿಕ್ಕೆ ಆಗಲ್ಲ, ಅದಷ್ಟೇ. ನನ್ನ ಮನೆಯಲ್ಲಿ ಇರಬೇಕಾದ್ರೆ ನೀವು ಹೀಗೆ ಮಾಡಬೇಕು ಅಂತ ಹೇಳ್ತಾನೆ. ಅದು ಉಗ್ರತೆ ಆಗಿರ್ಬೋದು, ಆದರೆ ಒಪ್ಕೊಳ್ಬೇಕಾಗತ್ತೆ. ಈಗ ಮನೆಯ ಯಜಮಾನ ಹೇಳ್ತಾನೆ, ನನಗೆ ಸಕ್ಕರೆ ಬಳಸೋದೇ ಇಷ್ಟ ಇಲ್ಲ. ಸಕ್ಕರೆ ಬಳಸೋದಾದರೆ ನೀವು ಹೊರಗಡೆ ಹೋಗ್ಬೋದು, ಮಕ್ಕಳಿಗೆ ಹೇಳ್ತಾನೆ. ಅನಿವಾರ್ಯ ಕೇಳಲೇಬೇಕಾಗತ್ತೆ. ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ಉಗ್ರತೆಯೋ ಅನುಗ್ರತೆಯೋ, ಅದು ಡಿಫ್ರೆಂಟ್, ನೀವು ಕೇಳಲೇಬೇಕು. ಇದು ಕೃಷ್ಣ ಹೇಳಿ. ಒಂದು ಎರಡನೆಯದ್ದು ಅವನು ಹೇಳ್ತಾ ಇರೋದು, ನಾನು ಜಗತ್ತನ್ನ ನಡೆಸಬೇಕಾದ್ರೆ ಈ ನಿಯಮಗಳನ್ನ ಹಾಕಿಕೊಂಡಿರಲೇಬೇಕು. ಈ ನಿಯಮಗಳನ್ನ ವಿರೋಧಿಸೋದು ಯಾಕೆ? ನನ್ನ ಮೇಲೆ ಅಸೂಯೆ ಇದ್ರೆ ಮಾತ್ರ. ಏತ್ವೇ ತದಭ್ಯಸೂಯಂತಹ. ಸರಿ, ಜಗತ್ತು ಹಾಗಾದ್ರೆ ಹೇಗೆ ನಡಿಬೇಕು? ಜಗದೀಶನ ಇಷ್ಟಕ್ಕೆ ವಿರುದ್ಧವಾಗಿ ನಡಿಬೇಕಾ? ನೀವೇ ಜಗದೀಶ ಆಗಿ ಅಂತ ದೇವರು ಚಾರ್ಜ್ ಕೊಡ್ತಾನೆ ನಮಗೆ ಅಂತ ಇಟ್ಕೊಳ್ಳೋಣ. ಆಯ್ತಪ್ಪ, ನೀನೇ ಇನ್ನು ಮೇಲೆ ಜಗದೀಶ ಅಂತ ದೇವರು ಬಂದು ನಿನಗೆ ಹೇಳ್ತಾನೆ. ನಿನ್ನ ಇಷ್ಟದಂತ ಅದನ್ನು ನಡಿಲೇಬೇಕು. ನಿನ್ನ ಇಷ್ಟದಂತೆ ನಡಿಬೇಕು ಅಂದ್ರೆ ನೀನೊಂದು ನಿಯಮವನ್ನು ರೂಪಿಸಲೇಬೇಕು. ಆ ನಿಯಮ ಅನ್ನೋದು ನ್ಯಾಯಕ್ಕೆ ಸಹಕಾರಿ ಆಗಿರ್ಬೇಕು. ಆ ನ್ಯಾಯ ಅನ್ನೋದು ಸ್ವಭಾವಕ್ಕೆ ಯೋಗ್ಯವಾಗಿ ತಕ್ಕದ್ದಾಗಿ ಇರಬೇಕು. ಇದು ಬಿಟ್ಟು ಬೇರೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಹೀಗಾಗಿ ದೇವರು ನನ್ನ ತಿಳುವಳಿಕೆ ಅಂದ್ರೆ ನಾವು ತಿಳ್ಕೊಳ್ಳುವ ಹಾಗೆ ಅವನ ಬುದ್ಧಿ ಸಂಕುಚಿತ ಅಂತ ಅಲ್ಲ. ಅವನು ಇಡೀ ಜಗತ್ತನ್ನು ನೋಡಿ ಹಾಗೆ ಹೇಳ್ತಾ ಇದ್ದಾನೆ. ಓ ಸರಿ ಸರಿ. ಏಮೇ ಮತಂ ನಾನು ಅಂದುಕೊಂಡದ್ದು ಹೀಗಾಗಲೇಬೇಕು ಅಂತ ದೇವರು ಹೇಳೋದಕ್ಕೂ ನಾವು ಹೇಳೋದಕ್ಕೂ ಇಷ್ಟು ಡಿಫ್ರೆನ್ಸ್ ಇದೆ. ನಾವು ಒಂದು ವೇಳೆ ಜಗತ್ತನ್ನ ರೂಲ್ ಮಾಡಬೇಕು ಅಂತಂದ್ರು, ಒಂದು ಸಣ್ಣ ಸಂಸ್ಥೆ ನಡೆಸಬೇಕು ಅಂತಂದ್ರು, ನ್ಯಾಯದ ಹಿನ್ನೆಲೆಯಲ್ಲಿ ಆ ಸಂಸ್ಥೆಯ ರೂಲ್ಗಳನ್ನು ಜೋಡಿಸ್ಬೇಕಾಗತ್ತೆ. ಅದಿಲ್ಲದೆ ಮಾಡ್ಲಿಕ್ಕೆ ಆಗೋಲ್ಲ. ಅಲ್ಲ, ದೇವರಿಗೆ ಹಾಗೂ ಮಾಡ್ಲಿಕ್ಕೆ ಆಗಬಹುದು ಅಂತ ನೀನು ಹೇಳೋದಾದ್ರೆ, ಹಾಗಾದ್ರೆ ಅಂತಹ ಸರ್ವಶಕ್ತನನ್ನು ಗೌರವಿಸ್ಬಿಟ್ಟು ನಿನಗಿಲ್ವಲ್ಲ ಹೇಗೂ? ನಿಯಮವೇ ಇಲ್ಲದೆ ದೇವರು ಪಾಲಿಸಬಲ್ಲ, ನಿಯಮವೇ ಇಲ್ಲದೆ ಈ ಜಗತ್ತನ್ನು ನಡೆಸಬಲ್ಲ ಅಂದ್ರೆ ಅಷ್ಟು ಸರ್ವಶಕ್ತ ಅಂತ ಗೊತ್ತಾಯ್ತಲ್ಲ ದೇವರು. ಬಾಗಿ ಬಿಡು. ಇದು ಉತ್ತರ. ಅದರಿಂದಾಗಿ ಮೂರನೆಯ ಒಂದು ಅಧ್ಯಾಯವನ್ನ ಏನೊಂದು ಚಿಂತನೆ ಮಾಡಿದೆವು, ಇದರಲ್ಲಿ ಈ ಹೊತ್ತಿಗೆ ಅನಿಸಿದ ಪ್ರಶ್ನೆಗಳನ್ನು ನೀನು ಕೇಳಿದ್ದಿ. ಈ ಹೊತ್ತಿಗೆ ಕೊಡಬಹುದಾದ ಉತ್ತರವನ್ನು ನಾನು ಕೊಟ್ಟಿದ್ದೇನೆ. ಯಾಕೆಂದ್ರೆ ಇದೇ ಅಂತಿಮ ಅಲ್ಲ. ಗೀತೆ ಇಷ್ಟೇನಾ? ಇದ್ರ ಮೇಲೆ ಬೇರೆ ಪ್ರಶ್ನೆಯೂ ಬರಬಹುದು, ಬೇರೆ ಉತ್ತರವೂ ಆಗಬಹುದು, ಬೇರೆ ಬೇರೆ ವ್ಯೂನಲ್ಲಿಯೂ ಸರಿಯಾದ ಉತ್ತರ ಇರಬಹುದು. ಇನ್ನೂ ಪ್ರಶ್ನೆ ಮುಂದಿನ ಸರ್ತಿ ಹೀಗೆ ಕರೆಸಿ ಕೇಳಿದರೆ ಈ ಭಕ್ತಿ ಸುಧಾದ ಗೀತಾಸಾರದ ವಿಚಾರದಲ್ಲಿ ಇನ್ನೂ ಬೇರೆ ತರ ಪ್ರಶ್ನೆ ಬರಬಹುದು. ಅದರಿಂದ ಈ ಹೊತ್ತಿಗೆ ಮೂಡಿದ ಪ್ರಶ್ನೆ, ಅದನ್ನ ಕೃಷ್ಣನ ಈ ಮಾತಿನ ಬೆಳಕಿನಲ್ಲಿ, ಮಧ್ವಾಚಾರ್ಯರ ಈ ಮಾತಿನ, ಇದು ಅಂದ್ರೆ ಇದು, ಈ ಅಂದ್ರೆ ಈಗ ಬೇರೆ ಅರ್ಥ ಆಗ್ಬಿಡುತ್ತೆ, ಎಲೆಕ್ಟ್ರಾನಿಕ್ ಅಂತ ಅರ್ಥ ಆಗ್ಬಿಡುತ್ತೆ ಜನರಿಗೆ. ಈ ಹೊತ್ತಿನಲ್ಲಿ, ಈ ಮಾತಿನ ಬೆಳಕಿನಲ್ಲಿ ಜಗತ್ತಿನ ನಡೆಯನ್ನ, ದೇವರ ಒಂದು ಚಿಂತನೆಯನ್ನ ನಾವು ಮಾಡಿದ್ದಾಗಿದೆ. ಈ ಸೇವೆಯನ್ನ ಸಲ್ಲಿಸಿದವರು NV ಪದ್ಮ ಅಂತ. ಅವರ ಸ್ಮರಣಾರ್ಥ ಅವರ ಕುಟುಂಬಸ್ಥರು ಈ ಸಂಚಿಕೆ, ಪ್ರಶ್ನೋತ್ತರ ಸಂಚಿಕೆ ಜನರಿಗೆ ಮುಟ್ಟಬೇಕು ಅಂತ ಒಳ್ಳೆಯ ಉದ್ದೇಶ ಇಟ್ಕೊಂಡು
ಇದಕ್ಕೆ ಬೇಕಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಕೃಷ್ಣ ಗೀತೆಯನ್ನು ತಿಳಿಸುವ ಮೂಲಕ ಅವರಿಗೆ ಆನಂದವನ್ನು ಕೊಡಲಿ, ಒಳಗಡೆಯ ಆನಂದವನ್ನು ದೇವರು ಕೊಡಲಿ ಅಂತ ಕೇಳುಗರ ಮತ್ತು ನಮ್ಮಿಬ್ಬರ ಎಲ್ಲರ ಪರವಾಗಿ ಆಶಿಸೋಣ. ಈ ಸಂಚಿಕೆಯ ಪ್ರಸ್ತುತೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.